ರಾಜ್ಯದಲ್ಲಿ ಭಾರೀ ಬೇಸಿಗೆ ಶುರುವಿನಿಂದಲೇ ಬಿರುಬಿಸಿಲು ಹೆಚ್ಚಾಗಿದೆ. ಈ ಬಿಸಿಲು ಕೇವಲ ಮನುಷ್ಯರದಲ್ಲದೆ ಮೃಗಾಲಯದ ಪ್ರಾಣಿ ಪಕ್ಷಿಗಳಿಗೂ ತಟ್ಟಿದೆ. ಆದರೆ ಮೈಸೂರು ಮೃಗಾಲಯದಲ್ಲಿರುವ ಪ್ರಾಣಿ ಪಕ್ಷಿಗಳು ಕೂಲ್ ಆಗಿದೆ. ಹೇಗಂತೀರಾ? ಆಗಿದ್ರೆ ಈ ಸ್ಟೋರಿ ನೋಡಿ. ಅದಕ್ಕೂ ಮುಂಚೆ ಚಿತ್ತಾರ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಹೌದು, ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ಬಿಸಿಲಿನ ಬೇಗೆಯನ್ನು ತಣಿಸುವುದಕ್ಕೆ ಮೈಸೂರು ಮೃಗಾಲಯ ಮುಂದಾಗಿದೆ. ಪ್ರಾಣಿ ಹಾಗೂ ಪಕ್ಷಿಗಳ ಬೋನಿನ ಬಳಿ ಜೆಟ್ ಸ್ಪ್ರಿಂಕ್ಲರ್ಗಳ ಮೂಲಕ ಕೃತಕ ಮಳೆಯನ್ನು ಸುರಿಸಿ ಪ್ರಾಣಿಗಳ ವಾಸಿಸುವ ಜಾಗ ತಂಪಾಗಿ ಇರುವ ರೀತಿ ವ್ಯವಸ್ಥೆ ಮಾಡ್ತಾ ಇದೆ. ಮೃಗಾಲಯದಲ್ಲಿರುವ ಹುಲಿ, ಸಿಂಹ, ಕರಡಿ, ಆನೆ, ಗೊರಿಲ್ಲಾ ಸ್ಪ್ರಿಂಕ್ಲರ್ಗಳ ಮೂಲಕ ಬಿದ್ದ ನೀರು ಮೈ ಮೇಲೆ ಬೀಳುವಂತೆ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ಮಧ್ಯಾಹ್ನದ ಸಮಯದಲ್ಲೂ ಪ್ರಾಣಿಗಳು ನೆರಳಿಗೆ ಬಂದು ಪ್ರವಾಸಿಗರಿಗೆ ಪ್ರದರ್ಶನ ನೀಡುತ್ತಿದೆ. ಮೃಗಾಲಯದಲ್ಲಿ ಪ್ರಾಣಿ ಪಕ್ಷಿಗಳ ಬೋನುಗಳು ಸೇರಿದಂತೆ ಒಟ್ಟು 45 ಕಡೆ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಒಂದು ಸ್ಪ್ರಿಂಕ್ಲರ್ನಿಂದ 50 ರಿಂದ 100 ಮೀಟರ್ ದೂರದವರೆಗೆ ನೀರು ಚಿಮ್ಮುತ್ತಿದೆ. ಇದರಿಂದ ಪ್ರಾಣಿಗಳಿಗೆ ತಂಪಾಗುವುದರ ಜೊತೆಗೆ ಅಲ್ಲಿ ಪರಿಸರವೂ ಕೂಡ ಹಸಿಯಾಗಿರುತ್ತದೆ.